ವಿಲನ್ ವಜ್ರಮಣಿ ನನ್ನ ನಡಿಯ ಎಲ್ಲಿ ಅಂತ ಜೇನ್ ಕೇಳ್ತಾನೆ. ಹೀರೋ ಇಂಟ್ರೊಡಕ್ಷನ್. ಬ್ಯಾಂಕ್ ಮ್ಯಾನೇಜರ್ ಆಗಿ ಹೀರೋ ಹಳ್ಳಿಗೆ ಬಸ್ ನಲ್ಲಿ ಬಂದು ಇಳಿತಾನೆ. ಬನ್ನಿ ಸರ್, ಬೇಗ ಬನ್ನಿ ಬನ್ನಿ. ಪಾಪ ಹೀರೋ ದಿಕ್ ತೋಚದೆ ಅವ್ರನ್ನ ಇವ್ರನ್ನ ಅಡ್ರೆಸ್ ಕೇಳ್ತಾ ಬರ್ತಾ ಇರ್ತಾನೆ. ಏನ್ ಸ್ವಾಮಿ, ಕರ್ನಾಟಕ ಬ್ಯಾಂಕ್ ಯಾವ ಕಡೆ ಹೋಗ್ಬೇಕು? ಏನಯ್ಯ, ನನ್ನನ್ನು ಯಾವತ್ತಾರ ನೋಡಿದ್ಯಾ ನೀನು? ಇಲ್ಲ. ಹೋಗ್ಲಿ, ನನ್ನ ಪರಿಚಯ ಏನಾದ್ರು ಇದೆಯಾ ನಿನಗೆ? ಇಲ್ಲ. ಅಲ್ಲಯ್ಯ, ನಮಸ್ಕಾರ ಮಾಡಿ ಪರಿಚಯ ಮಾಡ್ಕೊಂಡು ಆಮೇಲೆ ಕೇಳಿದ್ರೆ ಆಗ್ತಾ ಇರ್ಲಿಲ್ವಾ? ಶುದ್ಧ ಅನಾಗರಿಕರು. ಹೌದು. ಬ್ಯಾಂಕ್ ಅಂತೆ ಬ್ಯಾಂಕ್ ಕೇಳ್ಕೊಂಡ್ ಬಂದ್ಬಿಟ್ಟ. ಹೋಗ ಆ ಕಡೆ. ಓದ್ತಾ ಇರುವ ಮಧ್ಯದಲ್ಲಿ ಬಂದ್ಬಿಟ್ಟ. ಕಾಫಿನೇ ಚೆನ್ನಾಗಿರಪ್ಪ. ನಮಸ್ಕಾರ ಸರ್. ನಮಸ್ಕಾರ ಅಂತೆ. ನನ್ನ ಹೆಸರು ಮೋಹನ್ ಅಂತ. ಈ ಊರಿಗೆ ಹೊಸಬಾ. ಇಲ್ಲಿ ಕರ್ನಾಟಕ ಬ್ಯಾಂಕ್ ಇಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಿದ್ರೆ ಒಳ್ಳೆ ಓದಿರೋ ಹುಡುಗನ ಕಾಣಿಸ್ತೀಯಾ? ಇವನು ಹಳೆ ಫ್ಯಾಷನ್ ಸ್ಟೈಲ್ ಆಗಿ ಹಾಯ್ ಅನ್ನಕ್ ಬರಲ್ಲ. ಕರ್ನಾಟಕ ಬ್ಯಾಂಕ್ ಅಂತ, ಕರ್ನಾಟಕ ಬ್ಯಾಂಕ್. ಹೋಗ ನೀನ್ ಕಾಫಿ ಕುಡಿಯಮ್ಮ. ಹಾಯ್. ಏನೇ ಹಾಯ್ ಅಂತೀಯಾ? ನನ್ನೇನ್ ದನ ಅನ್ಕೊಂಡಿದ್ಯಾ? ನಮಸ್ಕಾರ ಮಾಡ್ತಿದ್ದೀನಿ ಸರ್. ಏನು ಒಂದ್ ಕೈಲ ಇನ್ನೊಂದ್ ಕೈ ಬಿದ್ದೋಗಿದ್ಯಾ? ಹೋಗೋಗಯ್ಯ, ಬಂದ್ಬಿಟ್ಟ ಇಲ್ಲಿ. ಏನ್ ಗುರಪ್ಪ, ಎಲ್ಲ ರಿವರ್ಸ್ ಕೇಸ್ಗಳೇ. ಹಾಗೇ ಕಷ್ಟ ಪಟ್ಕೊಂಡು ಅವನ್ ಬರ್ತಿರ್ಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಹೀರೋಯಿನ್ ಅವನ್ನ ನೋಡ್ತಾಳೆ. ನಿಜವಾಗ್ಲೂ ಹೀರೋ ಹಂಗಿದ್ದಾನೆ. ಎಷ್ಟು ಲಕ್ಷಣವಾಗಿದ್ದಾನೆ. ವಾ, ಏನ್ ಕಲರು! ನನಗಂತೂ ತುಂಬಾ ಹಿಡಿಸ್ಬಿಟ್ಟ. ಸುಮ್ಮನೆ ನನ್ ಹೈಟ್ಗೆ ತಕ್ಕ ಜೋಡಿ ಅವನೇನೆ. ನಿನಗ್ ಸೋದರ ಮಾವ ಇದ್ದಾನಲ್ಲೇ? ಬಡ್ಕೊಂಡ್ರು. ಅವನ್ ಮುಖ ಮಂಗನ್ ಮೊರ ಇದ್ದಾಗಿದೆ. ಮೊದ್ಲು ನಾನ್ ನೋಡಿದ್ದು. ಮೊದ್ಲು ನಾನ್ ನೋಡಿದ್ದು. ಅಪ್ಪಚ್ಚಿ ಆಗೋಗುತ್ತೆ. ಅವನ್ನ ಮೊದ್ಲು ನಾನ್ ನೋಡಿದ್ದು. ಆದ್ರಿಂದ ಅವನ್ ನನಗ್ ಹಿಡ್ಸಿದಾನೆ. ಅಲ್ಲ, ನನಗಿಷ್ಟ ಆಗಿದ್ದಾನೆ. ಅಲ್ಲ, ನನಗ್ ಹಿಡ್ಸಿದಾನೆ. ಅಲ್ಲ, ನನಗ್ ಹಿಡ್ಸಿದಾನೆ. ಅಲ್ಲ, ನನಗ್ ಹಿಡ್ಸಿದಾನೆ. ಅಬ್ಬಬ್ಬಬ್ಬಬ್ಬ, ವಯಸ್ಸಿಗೆ ಬಂದು ಮದ್ವೆ ಆಗದಿರೋ ನಿಮಗೆ ಪ್ಯಾಂಟ್ ನೋಡಿದ ತಕ್ಷಣ ಸರಿಗೆ ಜಾರ್ ಹೋಗುತ್ತೆ. ಸ್ವಲ್ಪ ಇರಿ, ನಮ್ಮಲ್ಲಿ ಯಾರು ಇಷ್ಟ ಅಂತ ಆ ಮನ್ಮಥ ಮರಿನೇ ಕೇಳ್ತೀನಿ. ನೀವು ಮೊದ್ಲು ಮುಚ್ಕೊಳ್ಳಿ. ನಿಂತ್ಕೊಳ್ಳಯ್ಯ. ಈ 5 ಬೆರಳಲ್ಲಿ ಯಾವ್ದಾದ್ರು ಒಂದ್ ಬೆರಳು ಮುಟ್ಟಯ್ಯ. ಯಾಕೆ? ನೀನು ನಮ್ಮೆಲ್ಲರಿಗೂ ಹುಚ್ಚಿಸ್ಬಿಟ್ಟಿದ್ಯಾ. ಇದ್ರಲ್ಲಿ ಸಾವಿತ್ರಿ, ಕಾಮಾಕ್ಷಿ, ಪದ್ಮ, ಲಕ್ಷ್ಮಿ, ನಾನು. ನೀನು ಇದ್ರಲ್ಲಿ ಯಾವ್ದು ಮುಟ್ತೀಯೋ ಅವಳು ನಿನ್ನೋಳಾಗ್ತಾಳೆ. ಬೇಗ ಮುಟ್ಟಯ್ಯ. ಯಾವ ಬೆರಳು ಹಿಡ್ಕೊಂಡ್ರೆ ಯಾವಳು ಜಗಳ ಕಾಯ್ತಾಳ? ತಾಯಿ ರಾಜೇಶ್ವರಿ, ನೀನೇ ಕಾಪಾಡ್ಬೇಕು. ಅಲ್ಲ ಕಳ್ಳ, ನೀ ತುಂಬಾ ಕಿಲಾಡಿ ಕಣಯ್ಯ. ಗಂಡು ದ್ರೌಪದಿ. ಅದಿರ್ಲಿ, ಕರ್ನಾಟಕ ಬ್ಯಾಂಕ್ ಯಾವ ಕಡೆ ಹೋಗ್ಬೇಕು? ಈ ಕಡೆನೂ ಹೋಗ್ಬಹುದು, ಈ ಕೈ ಇಳಿಸ್ಬಿಟ್ಟು ಹೋಗ್ಬಹುದು. ಹೊಟ್ಟೆ ನೋವು ಕಾಂಪೌಂಡ್ರೆ, ಹೊಟ್ಟೆ ನೋವು, ಬೇಗ ಔಷಧಿ ಕೊಡು, ಇಲ್ದ್ರೆ ಸತ್ತು ಹೋಗ್ತೀರಿ. ಡಾಕ್ಟ್ರು ನೀವೆಲ್ಲ ಸರಿ, ಅವ್ರನ್ನ ವೆಟರ್ನರಿ ಡಾಕ್ಟರ್ ಮಾಡ್ತಿದ್ರಲ್ಲ. ನಮ್ ಡಾಕ್ಟರ್ಗೆಲ್ಲ ಔಷಧಿ ಮತ್ತು ಬೇಗ ಕರಿಯೋ. ಅಯ್ಯೋ, ಕ್ಯೂ ನಿಂತ್ಕೋ. ಮನುಷ್ಯರಿಗೂ ಪ್ರಾಣಿಗೂ ಒಂದೇ ಕ್ಯೂ. ಮನುಷ್ಯನು ಒಂದು ಪ್ರಾಣಿ. ನಮ್ ಡಾಕ್ಟ್ರು ಎಲ್ಲಾರು ಸರಿ ಸಮವಾಗಿ ನೋಡ್ತಾರೆ. ಅದೇ ಅವ್ರ ಸ್ಪೆಷಾಲಿಟಿ. ಹೋಗಿ ನಿಂತ್ಕೋ. ಬ್ರ್ಯಾಂಡಿ ಜೊತೆಲಿ ಇಡ್ಲಿ ತಿಂದ್ರೆ ಏನ್ ಮಜಾ, ಏನ್ ಮಜಾ. ಚಿತ್ರಾನ್ನ, ಮೊಸರನ್ನ, ಹುಳಿಯನ್ನ ಅಂದ ಹಾಗೆ ಬ್ರ್ಯಾಂಡಿಯನ್ನ, ವಿಸ್ಕಿಯನ್ನ, ರಮ್ಮನ್ನ ಹಾಕೊಂಡು ತಿಂದ್ರೆ ಎಷ್ಟು ಮಜವಾಗಿರುತ್ತೆ. ಗೊತ್ತಕ್ಕ ಸರ್, ಪೇಷಂಟ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಕಾಯ್ದ್ರೆ ನಾನೇನ್ ಮಾಡ್ಲಿ? ಅಲ್ಲ, ಹೇಳ್ತಾ ಇದ್ದೀನಿ. ಡಾಕ್ಟರ್ ಗೊಟ್ಟಕ್ ಕೈಗುಣ ಅಂದ್ರೆ ಏನ್ ಅನ್ಕೊಂಡಿದೀಯಾ? ನಾನು ಒಂದು ಚುಚ್ಚು ಕೊಟ್ರೆ ಸಾಕು, ಸತ್ ಹೆಣ ಎದ್ದು ನಿಂತ್ಕೊಳತ್ತೆ. ಗೊಟ್ಟಕ್ ಸರ್, ಮೆಲ್ಗೆ ಮೆಲ್ಗೆ. ಐ ಆಮ್ ಸ್ಟಡಿ, ಫಾಲೋ ಮೀ. ಎಲ್ಲಿ? ಕಮ್ ಆನ್, ಒಬ್ಬೊಬ್ರು ಸಾಲಾಗಿ ಬನ್ನಿ, ತಿವಿದು ಬಿಡ್ತೀನಿ. ತಿವಿದು ಬಿಡ್ತೀರಾ? ನನ್ನ ಬುಜ್ಜು ಮರಿ. ನೀನಲ್ಲಯ್ಯ, ನನ್ನ ಬುಜ್ಜು ಮರಿ, ನನ್ನ ಮುದ್ದು ಮರಿ, ನನ್ನ ಬಂಗಾರಿ. ಸಾರ್, ಕೋಳಿ ಸಾರ್. ಯೋ, ನಾನು ಕೋಳಿ ಅಂದೆ, ಹೋಗಿಲ್ಲ ನಾ ಅಂದೆ. ಏನ್ ರೋಗ? ಕೋಳಿ ರೋಗ. ಕೋಳಿಗೆ ಕೋಳಿ ರೋಗ ಬಂದೆ. ರೋಗ ಬರ್ತಾ? ಏನ್ ಪ್ರಾಬ್ಲಮ್? 4 ದಿನ ಆಯ್ತು ಸರ್, ಮೊಟ್ಟೆನೇ ಇಕ್ತಿಲ್ಲ. ಅಷ್ಟೇನಾ? ಇಲ್ಲಿ ಖಾಲಿ ಡಾಕ್ಟರ್ ಗೊಟ್ಟಕ್ ಸರ್, ಇನ್ನೊಂದ್ ಸ್ವಲ್ಪ ತಿದ್ರೆ ನಿಮ್ದು ಗೊಟ್ಟಕ್, ಆಮೇಲೆ ನಿನ್ ಪಟಕ್. ಯೋ, ಕೋಳಿ ಖಾಲಿ ಎತ್ತಯ್ಯ. ಕ್ಯಾನ್ಸರ್? ಏನಯ್ಯ, ಎಷ್ಟು ವೀಕ್ ಆಗಿದೆ. ಕೋಳಿ ಹೇಗೆ ಮೊಟ್ಟೆ ಇಡುತ್ತೆ?
ಇದಕ್ಕೆ ದಿನಾ ಪೌಷ್ಟಿಕ ಆಹಾರ ಕೊಡಬೇಕು. ವಿಟಮಿನ್ ಎಕ್ಸ್, ವಿಟಮಿನ್ ವೈ. ದಿನಾ 2 ಟ್ಯಾಬ್ಲೆಟ್ ತಿನ್ಸೋ, ಜೊತೆಲಿ 2 ಕೋಳಿ ಮೊಟ್ಟೆನೂ ತಿನ್ಸೋ. ಸರ್, ಕೋಳಿ ಮೊಟ್ಟೆ ಇಡುತ್ತೆ ವಿನಃ ಎಲ್ಲಿ ತಿನ್ನುತ್ತೆ ಸರ್? ಆಮ್ಲೆಟ್ ಮಾಡಿ ತಿನ್ಸಯ್ಯ. ಹೋಗಯ್ಯ. ಅಯ್ಯೋ ಅಯ್ಯೋ ಹೋಗಯ್ಯ. ಅಯ್ಯೋ ಡಾಕ್ಟ್ರೆ ಮೊದಲು ನಲ್ಲಿ ನೋಡಿ, ನಾ ಆಮೇಲೆ ನೋಡಿದ್ರಂತೆ. ಏನಾಗಿದೆ? ಒಕ್ಕಲು ಸುತ್ತ ನೋವು ಡಾಕ್ಟ್ರೆ. ಸಗಣಿ ಹಾಕಿದ್ಯಾ? ನಾನೇ ಸಗಣಿ ಹಾಕಿ 2ಕ್ಕೆ ಹೋಗಿದ್ದಾನೆಯಾ? 1 ವಾರ ಆಯ್ತು. ಹೌದಾ? ಹಾಗಾದ್ರೆ ಸ್ವಲ್ಪ ಬಗ್ಗು. ಆಮೇಲೆ ಹೇಳ್ತೀನಿ, ಬಗ್ಗು ಬಗ್ಗು. ಮನುಷ್ಯ ಜನ್ಮಕ್ಕಿಂತ ಆ ನಾಯಿ ಜನ್ಮನೇ ವಾಸಿ. ನಡೆಯೋ. ಸರ್, ಯಾರಪ್ಪ? ಓ, ನೀನು ಇನ್ನೇನು? ನಿಮ್ಮ ಮನೇಲಿ ಒಂದು ಪೋರ್ಷನ್ ಬಾಡಿಗೆಗೆ ಅಂತ ಗೊತ್ತಾಯ್ತು. ಹೌದು, ಬಾ ಒಳಗ್ ಬಾ. ನಿಂತ್ಕೋ. ಏನ್ ಬೇಕು? ಮನೆ. ನಾವೇನ್ ಮನೆ ಮಾರ್ಕೊಳ್ಳೋರ್ ಕಾಣಿಸ್ತೀವ? ಕೊಂಡ್ಕೊಳಕ್ ಬಂದಿಲ್ಲ, ಬಾಡಿಗೆಗಿರಕ್. ಯಾವೂರು? ಮೈಸೂರ್. ಈಗ ಬಂದಿದ್ಯಾ? ಕರ್ನಾಟಕ ಬ್ಯಾಂಕಲ್ಲಿ ಕೊಳ್ಳೆ ಹೊಡಿಯೋಕ? ಕೆಲಸ ಮಾಡಕ್ಕೆ. ಏನ್ ಕೆಲ್ಸ? ದೇವನ್ ಕೆಲ್ಸನಾ? ಅಲ್ಲ, ಮ್ಯಾನೇಜರ್ ಕೆಲಸ. ನೀನು ಮ್ಯಾನೇಜರಾ? ಎಷ್ಟ್ ಸಂಬಳ? ಒಂದ್ 9,000 ರೂಪಾಯಿ ಕೊಡ್ತಾರಾ? ಕೊಡ್ತಾರೆ 3 ತಿಂಗಳಿಗೆ. ತಿಂಗಳಿಗೆ 3,000 ರೂಪಾಯಿ ಸಂಬಳನಾ? ಹೆಂಡತಿಗೆ 3 ರೇಷ್ಮೆ ಸೀರೆ ತಂದ್ಕೊಟ್ರೆ 3,000 ಮೊಟ. ಇನ್ನು ನೀನು ಊಟಕ್ಕೆ ಬಟ್ಟೆಗೆಲ್ಲ ಏನಯ್ಯ ಮಾಡ್ತೀಯಾ? ಏ ಮಂಗ, ಸ್ವಲ್ಪ ಸುಮ್ಮನೆ ಇರು. ಮಂಗಳ ಅನ್ನತ್ತೆ. ಸರಿ ನೀನ್ ಒಳಗ್ ಬಾಪ. ಬಾ ನಿಂತ್ಕೋ. ಏ ಕೆಂಪ್ ಹುಡುಗ, ಸುಮ್ಮನೆ ಪೆಟ್ಟಿಗೆ ಆಡಿಸ್ಕೊಂಡು ಒಳಗ್ ಬಂದ ಹಾಗಲ್ಲ. ನಮ್ ಕಂಡೀಷನ್ಸ್ ಏನು ಅಂತ ನಿಂಗೆ ಗೊತ್ತಾ? ಏನದು? 1ನೇ ತಾರೀಕು ಮನೆ ಬಾಡಿಗೆ ನನ್ ಕೈಲಿರ್ಬೇಕು. ಗೋಡೆಗೆ ಮಳೆ ಹೊಡಿಕೂಡ್ದು, ಇರೋ ಮೊಳೆನ ಕೇಳ್ಕೊಡ್ದು. ಗೊತ್ತಾಯ್ತಾ? ಏನೋ ಬೆಳಿಗ್ಗೆ ಆದ ತಕ್ಷಣ ಮನೆ ಮುಂದೆ ನೀರ್ ಹಾಕಿ ರಂಗೋಲೆ ಇಡ್ಬೇಕು. ಪ್ರಜಾವಾಣಿ, ಕನ್ನಡಪ್ರಭ, ತರಂಗ ಈ 3 ಪೇಪರ್ನ ನೀನ್ ತರಿಸ್ಬೇಕು. ನೀನು ಓದಕ್ಕಲ್ಲ, ನಾನು ಓದಕ್ಕೆ. ಮಂಗ್ಲ, ಸ್ವಲ್ಪ ಬಾಯಿ ಮುಚ್ಕೊಂಡು ನೀನ್ ಸುಂದಿರತ್ತೆ. ಪಟ್ಟಣದಿಂದ ಬರೋ ಪುಟ್ಟ ಸಾಹೇಬ್ರುಗಳನ್ನ ನಂಬಾರ್ದಂತೆ. ಹುಡುಗ, ಎಲ್ಲಿ ನಿನ್ ಲಗೇಜು? ಇದೆಯಲ್ಲ. ಇದಲ್ಲಯ್ಯ, ಅದೇ ಮಕ್ಕಳು, ಮರಿ, ಆಡು, ಆಕಳು. ಅಂದ ಹಾಗೆ ನಿನಗೆ ಮದುವೆ ಆಗಿಲ್ಲ? ಸ್ವಲ್ಪ ಹೆಚ್ಚಾಯ್ತು, ಬಾಯಿ ಮುಚ್ಕೋ. ಇಲ್ಲಿ ನೋಡಪ್ಪ, ಇವಳು ನಮ್ಮ ಅಣ್ಣನ ಮಗಳು, ಸ್ವಲ್ಪ ಮುದ್ದಾಗಿ ಬೆಳೆಸಿದ್ವಿ, ಅದಕ್ಕೆ ಹೆಚ್ಚು ಮಾತಾಡ್ತಾಳೆ. ತಪ್ಪು ತಿಳ್ಕೊಬೇಡ ನೀನು. ಪಾ ಒಳಗೆ. ನೀನ್ ಬಂದ್ರೆ ಓದಿತೀನಿ. ನೀನ್ ಬಾಪ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬಂದಿದ್ಯಾ? ನಾಳೆಗಿಂದ ಅಪ್ಪಚ್ಚಿ ಆಗೋಗುತ್ತೆ. ಏಯ್, ನಿಂತ್ಕೋ. ಇದೇ ಬೇಡ ಅಣ್ಣ. ಅಪ್ಪ, ಕನಸ್ಕೊತಿದ್ದಾಳೆ ಪಾಪ. ಎಷ್ಟು ಗಾಬರಿ ಪಡಿಸ್ಬಿಟ್ಲು. ಮುಟ್ಬೇಡ. ನಿನಗೆ ಹೇಳ್ತಿರೋದು. ಅಯ್ಯೋ ದೇವ್ರೇ, ಅಪ್ಪ ಏನಾಯ್ತೆ ನಿಂಗೆ? ಯಾಕೆ ಹೀಗ್ ನನ್ ತಳ್ದೆ? ನಿನ್ನೆಲ್ ತಳ್ದೆ? ನಾನ್ ತಳ್ಳಿದ್ದು ಅವನ್ನ. ಯಾರೇ ಅವನು? ಇದಾನಲ್ಲ, ಒಬ್ಬ ಸುರಸುಂದ್ರ. ಕನಸಿನಲ್ಲಿ ಬಂದು ಏನೇನೋ ಗಲಾಟೆ ಮಾಡ್ತಿದ್ದ. ಯಾವನೇ ಅವನು? ನಿನ್ ಕನಸಲ್ಲಿ ಬಂದವನು? ಯಾಕೆ ಬರ್ಕುಡ್ದ? ಮನಸ್ಸಿರೋಳ್ಗೆ ಕನಸು ಬೀಳ್ಕುಡ್ದ? ನೀನೇ ಹೇಳಜ್ಜಿ, ನಾನ್ ದೊಡ್ಡವಳಾಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ಆಯ್ತು ತಾನೆ? ಈಗ ನೀನೇ ಹೇಳು, ನಿನ್ ಮದ್ವೆ ಯಾವಾಗಾಯ್ತು? ನನ್ನ 13ನೇ ವಯಸ್ಸಿನಲ್ಲಿ. ಈಗ ನನ್ಗೆಷ್ಟು ವರ್ಷ? 22ನೇ ವರ್ಷ ನಡೀತಾ ಇದೆ. ಸರಿನಾ? ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನ್ಗಿನ್ನೂ ಮದ್ವೆನೇ ಮಾಡಿಲ್ಲ ಅಲ್ವೇ ಮುಚ್ಚಿ? ಹುಡುಗಿ ಬೆಳೆದು ನಿಂತಿದ್ದಾಳಲ್ಲ, ಯೌವನ ಬಂದಿದ್ಯಲ್ಲ, ಅವಳಿಗೊಬ್ಬ ಗಂಡನ್ ಕಟ್ಟಿದ್ರೆ ಅವಳು ಪಾಡ್ದವಳು ಸಾಯ್ತಾಳೆ ಅಂತ ಪರಿಜ್ಞಾನ ನಿನಗೂ ನಿನ್ನ ಮಗನಿಗೆ ಏನಾದ್ರೂ ಇದ್ಯಾ? ಬರೀ ವಯಸ್ಸಾದ್ರೆ ಸಾಲ್ದು, ಅದಕ್ಕೆ ತಕ್ಕ ಬುದ್ಧಿನೂ ಇರ್ಬೇಕು. ಸರಿಯಾದ ಕಾಲಕ್ಕೆ ಮದುವೆ ಮಾಡಿದ್ದಿದ್ರೆ ಎರಡು ಮಕ್ಕಳ ತಾಯಿಯಾಗಿರ್ತಿದ್ದೆ. ಒಂದು ಮಗುನ ನಿನ್ಗೆ ಆಡ್ಸ ಕೊಡ್ತಿದ್ದೆ, ಇನ್ನೊಂದು ಮಗುಗೆ ನಾನು ಹಾಲು ಕೊಡ್ತಿದ್ದೆ. ನಿನ್ನಂದೇನ್ ಪ್ರಯೋಜನ? ಹಳೆ ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಹುಟ್ಟಿದ ತಪ್ಪಿಗೆ
ಕೆಟ್ಟ ಹೆಸರು ತರಬಾರ್ದು ಅಂತ ಬರೀ ಕನಸಿನಲ್ಲೇ ಸಂತೋಷ ಪಡ್ತಾ ಇದ್ದೀನಿ. ಇಲ್ಲ, ಏನು ಪ್ರಯೋಜನ ಇಲ್ಲ. ನನ್ನ ದಾರಿ ನಾನು ನೋಡ್ಕೋಬೇಕಷ್ಟೇ. ನನ್ನ ಗ್ರಹಚಾರ ಬೆಚ್ಚ ಗಂಡನ ಪಕ್ಕದಲ್ಲಿ ಮಲ್ಕೋಬೇಕಾದವಳು ನೀನು ಪಕ್ಕದಲ್ಲಿ ಮಲ್ಕೋತಿದ್ದೀನಿ. ಏನ್ ನೋಡ್ತೀಯಾ? ಬಾ ಬಿದ್ದ. ಎಲ್ಲಿ ಎಲ್ಲಯ್ಯ? ಎಲ್ಲಯ್ಯ ನಿಮ್ಮ ಮ್ಯಾನೇಜರು? ಏನಮ್ಮ, ಏನಾಗ್ಬೇಕಾಯ್ತು? ಅಯ್ಯೋ ಆಗೋಕಿನ್ನೇನಿದೆ? ಎಲ್ಲಯ್ಯ ದೊಡ್ಡ ಮನುಷ್ಯ? ಅಲ್ಲೇ ಅಲ್ಲಿ. ಓಹೋ, ಇಲ್ಲಿ ಬಸ್ ಇಟ್ಕೊಂಡಿದ್ಯಾ? ಬಾ ಹೊರಗೆ. ಇಲ್ದೇ ಇದ್ರೆ ಅಪ್ಪಚ್ಚೆ ಹೋಗುತ್ತೆ. ಬಾ ಹೊರಗೆ. ಯಾಕಮ್ಮ, ಅವ್ರೇನ್ ಮಾಡಿದ್ರು? ಏನ್ ಮಾಡಿದ್ರು ಅಂತ ಆ ದೊಡ್ಡ ಮನುಷ್ಯನೇ ಕೇಳೋಣ. ಯಾಕಯ್ಯ ಒಳ್ಳೆ ಗಂಡು ಬೆಕ್ತರ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಏನ್ ಮಾಡ್ದೆ ಅಂತ ಹೇಳು. ನಾನೇನ್ ಮಾಡ್ದೆ? ಮಧ್ಯರಾತ್ರಿಲಿ ನನ್ ಬೆಡ್ರೂಮ್ ಒಳಗ್ ಬಂದು. ಮಧ್ಯರಾತ್ರಿಲಿ ನಿಮ್ ಬೆಡ್ರೂಮಿಗೆ ಬಂದಿದ್ರ? ಆಮೇಲೆ ಏನ್ ಮಾಡಿದ್ರು ಅಂತ ಕೇಳೋಣ. ಸರ್ ಏನ್ ಮಾಡಿದ್ರಿ ಸರ್? ನನ್ ಮಂಚದ ಮೇಲೆ ನನ್ ಪಕ್ಕದಲ್ಲೇ ಬಂದ್ ಕೂತ್ಕೊಂಡ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಅಣ್ಣ. ನನ್ ಮೈ ಮೇಲೆ ಎಲ್ಲಿ ಎಲ್ಲಿ ಏನ? ನಾನ ಹಾಕಿರ್ತಾನೆ ಕೈನ. ಯವ್ವನ ಅಲ್ವಾ? ಏನೋ ಪಾಪ, ಕೈ ತಾನೇ ಹಾಕ್ದ. ಚಪ್ಪಲ ಅಂತ ಅಡ್ಜಸ್ಟ್ ಮಾಡ್ಕೊಂಡೆ ಅಷ್ಟೇ. ಲಕ್ಷಕ್ ಅಂತ ಕೊಟ್ಟೆ ಬಿಟ್ಟ. ಮುತ್ತು ಎಲ್ಲಿ? ಇಲ್ಲಿ ಕೊಟ್ಟಿರ್ತಾನೆ. ಅವಕಾಶ ಸಿಕ್ಕರೆ ಬಿಡ್ತಾನ? ಯವ್ವನ ಅಂತದ್ದು. ಅಣ್ಣ, ಆ ಟೈಮ್ ನಲ್ಲಿ ಅಜ್ಜಿ ಬರ್ದೆ ಹೋಗಿದ್ದಿದ್ರೆ ಅದು ಕೂಡ ರೇಪ್ ಮಾಡ್ಬಿಡ್ತಿದ್ದ ಅಣ್ಣ. ನಾನಿನ್ ಬೆಡ್ರೂಮ್ ಬಂದು ಮುತ್ಕೊಟ್ಟು ರೇಪ್ ಮಾಡ್ದ? ಹೌದು. ಯಾವಾಗ? ರಾತ್ರಿ ಕನಸಿನಲ್ಲಿ. ಕನಸಲ್ಲ? ನೋಡಿದ್ರ ಕನಸಿನಲ್ಲಿ ಅಂದ ತಕ್ಷಣ ಎಷ್ಟು ಫೀಲ್ ಮಾಡ್ತಾ ಇದ್ದಾನೆ. ಅದ್ರ ಅರ್ಥ ಏನು? ಏನು? ನೇರವಾಗಿ ಕೊಡ್ಲಿಲ್ಲ ಅಂತ ತಾನೇ ನಿರಾಸೆ. ನೀನು ಹುಡುಗ, ನಾನು ಹುಡುಗಿ, ತಪ್ಪಬಹುದು, ಮುತ್ತು ಕೊಡಬಹುದು. ನೀನು ಬ್ರಹ್ಮಚಾರಿ ಆಗಿದ್ದಿದ್ರೆ ನಿನಗೆ ಮದುವೆ ಆಗಿ 4 ಮಕ್ಕಳ ತಂದೆ. ಏನ್ ನಿಮಗ್ 4 ಜನ ಮಕ್ಕಳ? ನಂಗಿನ್ನು ಮದುವೆ ಆಗಿಲ್ಲ. ನಿಜವಾಗ್ಲೂ ಮದುವೆ ಆಗಿಲ್ವಾ? ಆಗಿಲ್ಲ. ಒಸಿ ಕೆಳಗಿಳಿಸಿ, ಇನ್ನೊಸಿ ಇಳಿಸಿ, ಇನ್ನೊಂಚೂರು ಮ್ಯಾಕೆ, ಇನ್ನೊಸಿ ಮ್ಯಾಕೆ. ಈಗ ಸರೋಯ್ತು. ಯಾರು? ಅಡ್ಡ ಬಿದ್ದೆ ಬುದ್ಧಿ. ಇದೇನ್ ವೇಷ? ರೈತನ್ ಮಗಳಲ್ವಾ? ಮನೇಲಿ ನಿಂಗೆ ಕೆಲ್ಸ ಏನಿಲ್ವಾ? ಕೆಲ್ಸದ ಮ್ಯಾಗೆ ಬಂದೆ. ಇದು ಬ್ಯಾಂಕ್ ಕೆಲ್ಸದ ಮ್ಯಾಗೆ ಬಂದೆ. ನಿಮ್ ತಾವ ಕಾಜ್ಗ ಕೊಟ್ರೆ ಲೋನ್ ಕೊಡ್ತೀರಂತೆ. ಹೌದು. ಈಗ ಲೋನ್ ಯಾರಿಗ್ ಬೇಕು? ನಂಗೆಯ ಯೋಚಿಗೆ ಬೇಡ, 1 ಲಕ್ಷ ಕೊಡಿ ಬುದ್ಧಿ. 2 ಲಕ್ಷನಾ? ಯಾಕೆ? ಯಪ್ಪ, ನಾ ಹೇಳಕ್ಕಿಲ್ಲ, ನಂಗೆ ನಾಚಿಕೆ ಆಗತ್ತೆ. ಹಾಗಾದ್ರೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗು. ಅಯ್ಯಯ್ಯಪ್ಪ, ಹೇಳ್ಬಿಡ್ತೀನಿ. ಹೇಳ್ಬಿಡು ಅಂತೀರಾ? ಇಷ್ಟ ಇದ್ರೆ ಹೇಳು, ಇಲ್ದಿದ್ರೆ ಹೋಯ್ತಾ ಇರು. ಅದೇ ಎಮ್ಮೆ ಕೊಂಡ್ಕೊಳಕ್ಕೆ, ಅಂದಿ ಕೊಂಡ್ಕೊಳಕ್ಕೆ ಲೋನ್ ಕೊಡ್ತಾರಂತಲ್ಲ, ಆ ಟೈಪ್ನಾಗೆ ನಂಗೂ ಒಂದ್ ಲೋನ್ ಕೊಟ್ಬಿಡಿ. ಕೊಟ್ರೆ ಗಂಡನ್ ಕೊಂಡ್ಕೊಂತೀನಿ. ಗಂಡನ್ ಕೊಂಡ್ಕೊಳಕ್ಕೆ ಲೋನಾ? ಅದು 2 ಲಕ್ಷನಾ? ಅವನ್ನ ಏನಂತ ತಿಳ್ಕೊಂಡ್ರಿ? ಚಿಗುರು ಮೀಸೆ ಹುಡುಗ, ಕೆಂಪಗೆ ಟೊಮೆಟೊ ಹಣ್ಣಿದ್ದಾಗಿದ್ದಾನೆ. ಬ್ಯಾಂಕ್ ನಲ್ಲಿ ಕೆಲ್ಸ ರೀ. ತಿಂಗಳಿಗೆ 3,000 ರೂಪಾಯಿ ಸಂಬಳ ಬರುತ್ತೆ. 1 ಲಕ್ಷ ಕೊಟ್ಟು ಹೊರತು ಹತ್ರ ಬರಲ್ಲ ಅಂತಿದ್ದಾನೆ. 1 ಲಕ್ಷ ಅವನಿಗೆ, ಇನ್ನೊಂದ್ ಲಕ್ಷ ಕೆರೆ ದಂಡೆಲಿ ಮನೆ ಕಟ್ಕೊಂಡು ಸಂಸಾರ ಮಾಡೋಣ ಅಂತ. ಅಮ್ಮ ತಾಯಿ, ನಿಲ್ಲಿಸ್ತೀಯಾ? ಮೊದಲು ಬಂದ್ ವಿಷಯ ಹೇಳು. ನನ್ನ ಮುದ್ದು ಹುಡುಗ, ನೀನ್ ನನಗೆ ಹುಚ್ಚಿಡಿಸ್ಬಿಟ್ಟಿದೀಯಾ. ಅಯ್ಯೋ, ತಿಳ್ಕೊಂಡು ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ. ಮನಸ್ಸಿನಲ್ಲಿ ಸೇರ್ಕೊಂಡು ಕನಸಿನಲ್ಲೆಲ್ಲ ಬರ್ತೀಯಾ. ಕನಸಿನಲ್ಲಿ ಬಂದು ಏನೇನೋ ಬಯಸೋ ಹಾಗೆ ಮಾಡ್ತೀಯಾ. ಅಯ್ಯಯ್ಯೋ, ನನಗಿನ್ ತಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಏನದು? ಮನಸ್ಸು. ಅದು ಕೂಡ ಗೊತ್ತಾಗಲ್ವ ನಿಂಗೆ? ನೀನ್ ಆ ಮನ್ಸನ್ ಕೊಟ್ಬಿಟ್ರೆ ನಾವಿಬ್ರು ಹಾಡ್ಕೊಂಡು ಮರ ಸತ್ಬಹುದು. ನೀನ್ ಮರ್ಯಾದೆಗೆ ಆಚೆ ಹೋಗ್ತೀಯಾ ಇಲ್ಲ ತಳಿಸ್ಬೇಕಾ? ಅಪ್ಪಚ್ಚಿ ಆಗೋಗುತ್ತೆ. ತಳಿಸ್ತೀಯಾ? ನನ್ನ ಆಚೆ ತಳಿಸ್ತೀಯಾ? ಒಳಗಿನ ಗುಟ್ಟು ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿಜ ಹೇಳಿ ಜನ ಸೇರಿಸಿ ಗಲಾಟೆ ಮಾಡ್ಬಿಡ್ತೀನಿ. ಅಯ್ಯೋ, ಏನಂತ? ನಮಗ್ ಹುಟ್ಟೋ ಮಗುಗೆ ಏನ್ ಹೆಸರಿಟ್ಟೋಣ ರೀ? ಶಟ್ ಅಪ್ ಅಂಡ್ ಗೆಟ್ ಔಟ್. ಹೋಗ್ ಬರ್ತೀನಿ. ಬಿಡ್ರಿ, ಹೊರಗಿದ ಕಣ್ಣ ಎಲ್ಲ ನೋಡ್ತಿದಾರೆ ರೀ. ಬಿಡ್ರಿ, ಕೊಡ್ತೀನಿ ಬಿಡಿ. ಏನ್ ಸರ್?
ಏನು ಸಂಜೆ 6 ಗಂಟೆಗೆ ಸಿಗ್ತೀರಾ? ನಿಂಗೇನ್ ಸ್ಕೂಲ್ ಅದ? ಏನು ಸುಬ್ರಾಯನ್ ತೋಟದಲ್ಲಿ ಹೊಂಗೆ ಮರದ ನೆರಳಲ್ಲಿ ಸುಮ್ಮಾ ನಾನಿನ್ನು ಆ? ಏನಂದ್ರಿ? ಮಲ್ಲಿಗೆ ಹೊಸತ್ತೀರಾ? ಮರಿಬೇಡಿ. ಬರ್ಲಾ? ಓ ಬಿಡ್ರಿ. ಏನಿಲ್ಲ ಅಣ್ಣ, ಪ್ರಾಯ ಕಮ್ಮಿಂಗು, ಇಬ್ರು ಮಾಡ್ಕೋತಿದೀವಿ ಲವ್ವಿಂಗು. ಮಾಡ್ಕೊಳ್ಳಿ ಬಂದ್ಬಿಟ್ಟೆ ಪೇಷಂಟ್ ಇಲ್ಲಿ ಬೇಕು ನೋಡಿ ಡಾಕ್ಟ್ರೆ. ಎಲ್ಲಮ್ಮ ಸ್ವಲ್ಪ ಕಾಲಿ ಎತ್ತೋ. ಐ ಮೀನ್ ಕೈ ಎತ್ತೋ. ಬಾಯ್ ತೆಗಿ. ಎಲ್ಲ ನಿನ್ನ ಗಾಬರಿ ಮಾಡ್ಬಿಟ್ಟಿಯಲ್ಲಮ್ಮ. ಕಾಂಗ್ರ್ಯಾಚುಲೇಷನ್ಸ್ ಬಡ್ಡಿ ಬಸವಣ್ಣವ್ರೆ, ನಿಮ್ ಮಗಳ ಮೈಕೈ ತುಂಬ್ಕೊಂಡ್ ಬಿಟ್ಟಿದ್ದಾಳೆ. ಅಂದ್ರೆ ಐ ಮೀನ್ ಅಂದ್ರೆ ಶಿ ಇಸ್ ಪ್ರೆಗ್ನೆಂಟ್, ಗರ್ಭಿಣಿ ಆಗಿದೆ. ಏನ್ ಅದೃಷ್ಟ ಬಸವಣ್ಣವ್ರೆ, ಮಾವ ಆಗಕ್ ಮೊದ್ಲೇ ತಾತ ಆಗೋ ಚಾನ್ಸ್ ಸಿಕ್ಬಿಡ್ತಲ್ಲ ನಿಮಗೆ. ಡಾಕ್ಟ್ರೇ, ಅವಳಿಗಿನ್ನು ಮದ್ವೆನೇ ಆಗಿಲ್ವಲ್ಲಯ್ಯ. ಅಯ್ಯೋ, ನಿಮ್ಮ ತಾಯಿ ಆಗಕ್ ಮದುವೆ ಆಗ್ಬೇಕಾ? ಟೆಸ್ಟ್ ಬೇಬಿಸ್, ಕ್ರಿಕೆಟ್ ಬ್ಯಾಟ್ ಬೇಬಿಸ್ ಅಂತದೆಲ್ಲ ಇರುವಾಗ ನೋಡಮ್ಮ, ಇಂಥ ಸಮಯದಲ್ಲಿ ಕರುನ ಚೆನ್ನಾಗಿ ನೋಡ್ಕೋ. ಐ ಮೀನ್ ಇನ್ ಪ್ರೆಗ್ನೆನ್ಸಿ. ಇರಿ, ಟ್ಯಾಬ್ಲೆಟ್ಸ್ ಕೊಡ್ತೀನಿ. ಎಲ್ಲಿ ಎತ್ತಿ ತಗೋ. ಬೆಳಗ್ಗೆ 2, ಸಂಜೆ 2 ಕಲಗಚ್ಚಿನಲ್ಲಿ ಕಲಸಿ ಕುಡಿಸಿ. ಐ ಮೀನ್ ಇನ್ ಬಿಸಿ ಬಿಸಿ ಹಾಲು. ಅಯ್ಯೋ, ಮದ್ವೆ ಹೆಣ್ಣು ನೋಡಕ್ ಬರೋ ಟೈಮ್ ನಲ್ಲಿ ಏನಪ್ಪಾ ಬ್ಯಾಡ್ ನ್ಯೂಸು? ಬಸಣ್ಣರೇ ಏನ ಬಂದ್ರು ಬೀಗ್ರು? ಯಾವಾಗ್ಲೂ ಹೊಡಿತಿರ್ತೀರಿ? ಅವರು ನಿನಗ್ ಬೀಗ್ರಲ್ಲ, ನನಗೆ ಬೀಗ್ರು. ನೀ ಸ್ವಲ್ಪ ಮುಚ್ಕೊಂಡು ಈ ವಾಂತಿ ಕಾರ್ಯಕ್ರಮ ಒಳಗಡೆ ಇಟ್ಕೋಬಾರ. ಡಾಕ್ಟ್ರೆ, ಏನಾಗಿದೆ? ಅದು ಕರು ಹೊರಳಿದೆ. ಹೊರಳಿದ್ಯಾ? ಐ ಮೀನ್ ಹುಡುಗಿ ತಾಯಿ ಆಗೋದ್ರಲ್ಲಿದ್ದಾಳೆ. ಈಕೆನಾ ನಿಮ್ ತಂಗಿ? ಹೌದು. ಹಾಳಾಯ್ತು. ಮದುವೆಗೆ ಮುಂಚೆನೆ ಹೀಗಾದ್ರೆ. ವಾಂತಿ ಮಾಡ್ಕೊಂಡ್ಲು ಅಂತ ಬೇಜಾರ್ ಮಾಡ್ಕೊಳ್ಬೇಡಿ, ಬನ್ನಿ ಕೂತ್ಕೊಳ್ಳಿ. ಅಲಂಕಾರ ಮಾಡಿ ಕರ್ಕೊಂಡ್ ಬರ್ತೀನಿ. ಬಾಮ್ಮ. ಒಳ್ಳೆ ಅದೃಷ್ಟವಂತರು ಸರ್ ನೀವು. ಶ್ರಮ ಪಡೆದೇನೆ ತಂದೆ ಆಗ್ತಾ ಇದ್ರ. ಕಾಂಗ್ರ್ಯಾಚುಲೇಷನ್. ನಾನಿನ್ನು ಹೆಣ್ಣನ್ನೇ ನೋಡಿಲ್ಲ, ತಂದೆ ಆಗೋದೇನು ಮತ್ತೆ ನಿನ್ ತಲೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸರ್? ತಿಳಿದು ಇರೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಹಸುಗಳು, ಎಮ್ಮೆಗಳು, ಕುರಿಗಳು, ನರಿಗಳು ಇವೆ ಮದುವೆ ಆಗದೆ ತಂದೆ ತಾಯಿಗಳು ಆಗಲ್ವಾ? ನಿಮ್ದು ಅದೇ ಟೈಪು. ನನ್ನ ರಿಂಗಿನಲ್ಲಿ ನೀನೆ ಫಿಂಗರ್. ದಯವಿಟ್ಟು ಅಪಾರ್ಥ ಮಾಡ್ಕೋಬಾರ್ದು. ಬಾರ ರೇ ಸ್ವಾಮಿ. ಬಸಣ್ಣವ್ರೆ, ಬೀಗರಾಗೋ ಬ್ಯಾಕ್ ಆಗ್ಬಿಟ್ರು. ಆ ಕಾರ್ ನಂಬರ್ ಎಷ್ಟು ನೋಡಲ್ಲ? ಆ ಕಾರ್ ನಂಬರು ಅಮ್ಮಂದಿ